ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ SPPಗಳಾದಂಥ ಗಣೇಶ್ ಪ್ರಸನ್ನ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣಪತಿ ಪ್ರಸನ್ನ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ ಮೊದಲಿಗೆ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಅಪ್ರೂವರ್ ಆಗಬಾರ್ದು ಅಂತೇಳಿ ಸಾಕಷ್ಟು ಪ್ರಯತ್ನಗಳಾಗಿತ್ತು. ಬಟ್ ಈಗ ಕೋರ್ಟು ಅಪ್ರೂವರ್ ಆಗಿ ಕನ್ಸಿಡರ್ ಮಾಡಿದೆ, ಒಂದಷ್ಟು ಕಂಡೀಷನ್ಗಳು ಹಾಕಿದೆ. ಮೊದಲಿಗೆ ಏನು ಹೇಳ್ತೀರಿ ಸರ್? ಸರ್ ಇದರಲ್ಲಿ ಅಪ್ರೂವರ್ ಒಬ್ಬ ಕಾಂಪಿಟೆಂಟ್ ಅಂದ್ರೆ ಅಪ್ರೂವ್ ಅಂತ ಹೇಳಿ ಅವ್ರನ್ನ ಅಕಾಂಪ್ಲೈಸ್ ಅಂತ ಹೇಳ್ತೀವಿ ನಾವು, ಪಾರ್ಟ್ನರ್ ಇನ್ ಕ್ರೈಮ್. ಓಕೆ, ಈ ಇಸ್ ಎ ಕಾಂಪಿಟೆಂಟ್ ವಿಟ್ನೆಸ್ ಸರ್. ಹ್ಮ್. ಬಟ್ ಇನ್ನೊಂದ್ ಕಡೆ ಪ್ರಾವಿಷನ್ ಏನ್ ಹೇಳುತ್ತೆ ಅಂದ್ರೆ ನಮ್ಮ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಎನ್ ಅಕಾಂಪ್ಲೈಸ್ ಇಸ್ ಅನ್ವರ್ತಿ ಆಫ್ ಕ್ರೆಡಿಟ್ ಅಂತ, ನಂಬಿಕೆಗೆ ಅನರ್ಹವಾದ ವ್ಯಕ್ತಿ ಅವನು ಅಂತ. ಯಾಕಂದ್ರೆ ಅವನು ಜೊತೆಗಿರೋರನ್ನೇ ಬಲಿಪಶು ಮಾಡಿರೋದ್ರಿಂದ ಓಕೆ, ಅವನ ಸ್ಟೇಟ್ಮೆಂಟ್ ಮೇಲೇನೆ ಏನು ನಂಬಂತ ವ್ಯಕ್ತಿ ಅಲ್ಲ ಅವನು ಅಂತ. ಅದಕ್ಕೆ ನೀವು ಏನಾದ್ರು ಬೇರೆ ಎವಿಡೆನ್ಸಸ್ ಬೇಕು ಅದಕ್ಕೆ, ಅವನ ಸ್ಟೇಟ್ಮೆಂಟ್ ಸಪೋರ್ಟ್ ಆಗೋವಂಥದ್ದು. ದೆನ್ ಓನ್ಲಿ ಟುವರ್ಡ್ಸ್ ಕನ್ವಿಕ್ಷನ್. ಅದರ್ವೈಸ್ ಇಟ್ ಇಸ್ ನಾಟ್ ಅನ್ವರ್ತಿ ಆಫ್ ಕ್ರೆಡಿಟ್ ಅಂತಾನೆ ಬರ್ಬಿಟ್ಟಿದ್ದಾರೆ ಕಾನೂನಲ್ಲಿ ಅದನ್ನ. ಇವ್ರನ್ನ ನಂಬಕ್ಕೆ ಅನರ್ಹವಾದ ವ್ಯಕ್ತಿ, ಮೊದಲೇ ಆಲ್ರೆಡಿ ಕ್ರಿಮಿನಲ್ ಈ ಪಾರ್ಟಿ, ಜೊತೆಗಿದ್ದವನು. ಈಗ ಅವರಿಗೆ ಇದು ಮಾಡ್ತಾ ಇರೋದ್ರಿಂದ ಅವನನ್ನು ಯಾವ ತರ ನಂಬೋದು ಅನ್ನೋ ಪ್ರಶ್ನೆ ಬರುತ್ತೆ ಕೋರ್ಟ್ ತಲೆಯಲ್ಲಿ. ಓಕೆ, ಇಟ್ಸ್ ಎ ಪ್ರಿಸಂಪ್ಷನ್ ಇದು. ಕೋರ್ಟ್ ತಲೆಯಲ್ಲಿ ಪ್ರಿಸಂಪ್ಷನ್, ಇಟ್ ಇಸ್ ಅನ್ ಇಲಿಸ್ಟ್ರೇಷನ್ ಅದೇನೇ ಇರೋದು. ಯಾಕಂದ್ರೆ ನ್ಯಾಚುರಲ್ ಕಂಡಕ್ಟು ಮತ್ತೆ ನೀವು ಹ್ಯೂಮನ್ ನೇಚರ್ ಎಲ್ಲ ತಗೊಂಡ್ರೆ ಅವನು ಅಲ್ಲೇನೆ ಈಗ ಆಲ್ರೆಡಿ ಅವರ ಜೊತೆಗಿದ್ದವ್ರಿಗೇನೆ ಸಹ ಇವ್ರಿಗೇನೆ ಈ ತರ ಮಾಡಿರ್ಬೇಕಾದ್ರೆ ಇವ್ರನ್ನ ಯಾವ ಮಟ್ಟ ತನಕ ನಂಬೋದು ಅಂತ ಬರುತ್ತೆ. ಅದಕ್ಕೆ ಏನ್ ಮಾಡಿದ್ರು, ಮೊದ್ಲೇನಿತ್ತು ಅಂದ್ರೆ ಈ ಅಕಾಂಪ್ಲೈಸ್ ಟೆಸ್ಟಿಮನಿ ಕೊಡ್ತಾನಲ್ಲ ಎವಿಡೆನ್ಸ್ ಅಪ್ರೂವರ್ ಆಗಿ, ಆವಾಗ ಅವನನ್ನ ಅನ್ಕಾರ್ಬೊರೇಟೆಡ್ ಇದ್ದಿದ್ರು ಬಿಲೀವ್ ಮಾಡ್ಬೋದು ಅಂತ ಇತ್ತು. ಈಗ ಹೊಸ ಸಾಕ್ಷ್ಯ ಅಧಿನಿಯಮದಲ್ಲಿ ಕಾರ್ಬೊರೇಷನ್ ಈಸ್ ರಿಕ್ವೈರ್ಡ್. ಕಾರ್ಬೊರೇಷನ್ ಇಲ್ದೇನೆ ವಿತೌಟ್ ಸಪೋರ್ಟಿಂಗ್ ಅದು ಮೆಟೀರಿಯಲ್ ಏನು ಸರ್ಕಮ್ಟೆನ್ಸಸ್ ಏನು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ನು ಬಿಲೀವ್ ಮಾಡಕ್ ಬರಲ್ಲ. ಕೋರ್ಟ್ ವಿಲ್ ನಾಟ್ ಬಿಲೀವ್. ಪ್ರಿಸಂಪ್ಷನ್ ಇಟ್ ಸೆಲ್ಫ್ ಇಸ್ ನಾಟ್ ಬಿಲೀವಬಲ್ ವರ್ತ್, ನಾಟ್ ಕ್ರೆಡಿಟ್ ಆಫ್ ವರ್ತಿ ಅಂತ ಅವನು. ಅದಕ್ಕೋಸ್ಕರ ಈಗ ಬೇರೆ ಏನು ಎವಿಡೆನ್ಸ್ ಸ್ಟ್ರಾಂಗ್ ಬಂದಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ನೀವು ಫಸ್ಟ್ ಇದು ನೀವು ನಮ್ಮ ಗಾಂಧಿ ಟ್ರಯಲ್ಗೆ ಹೋದ್ರೆ ಗಾಂಧಿ ಟ್ರಯಲ್ ಅಲ್ಲೂ ಇದೇ ತರ ಅಪ್ರೂವರ್ ಆಗ್ತಾರೆ. ಅಪ್ರೂವರ್ ಆಗಿ ಸಾವರ್ಕರ್ನ ಈ ತರ ಹೋದ್ರು, ಅವ್ರು ಕೇಳಿದ್ರು ಅಂತ ಬರುತ್ತೆ. ಆಮೇಲೆ ಎಲ್ಲ ಟ್ರಯಲ್ ಆದ್ಮೇಲೆ ಸಾವರ್ಕರ್ ಬಿಡುಗಡೆ ಮಾಡ್ತಾರೆ. ಓಕೆ, ಯಾಕಂದ್ರೆ ಅಪ್ರೂವರ್ ನಾಟ್ ಬಿಲ್, ಯಾಕಂದ್ರೆ ಬೇರೆ ಎಲ್ಲೂ ಸಪೋರ್ಟಿಂಗ್ ಎವಿಡೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಆ ಅಪ್ರೂವರ್ ಇದ್ರ ಮೇಲೆ ಅವ್ರನ್ನ ಅಕ್ಯೂಡ್ ಮಾಡ್ಕೊಳ್ಳೋದು ಸಾವರ್ಕರ್ನ. ಹಂಗ ಇಲ್ಲಿ ಇವಾಗ ಇದು ಅಪ್ರೂವರ್ ಆಗಿರೋದ್ರಿಂದ ಇಷ್ಟು ದಿವಸ ಎಲ್ಲ ಆದ್ಮೇಲೆ ಇವರು ಕ್ರೆಡಿಟ್ ವರ್ತಿನ ಅಂತ ಫಸ್ಟ್ ಕ್ವಶನ್ ಬಿಫೋರ್ ದ ಕೋರ್ಟ್. ಓಕೆ, ನ್ಯಾಚುರಲ್ ಹ್ಯೂಮನ್ ಕಂಡಕ್ಟ್ ಅಲ್ಲಿ, ನ್ಯಾಚುರಲ್ ಹ್ಯೂಮನ್ ಈ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಇವ್ರನ್ನ ನಂಬಬೇಕೋ ಬೇಡವೋ ಅನ್ನೋ ಮೂಲ ಪ್ರಶ್ನೆ ಕೋರ್ಟ್ ಮುಂದೆ ಇರುತ್ತೆ. ಬೇರೆ ಯಾವುದೇ ಎವಿಡೆನ್ಸ್ ಕೊಟ್ಟು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಅನ್ವರ್ತಿ ಆಫ್ ಕ್ರೆಡಿಟ್. ಅದೇ ಸರ್, ಅದೇ ಗೊಂದಲ ಇರೋದು. ಈಗ ಆತ ಹೇಳ್ತಾ ಇರೋದೆಲ್ಲ ಸತ್ಯ ಅಥವಾ ಸುಳ್ಳು ಅನ್ನುವಂಥದ್ದು ಉಳಿದಂತ ಸಾಕ್ಷಿಗಳ ಜೊತೆಗೆ ಮ್ಯಾಚ್ ಆಗ್ಬೇಕು. ಹೌದೌದೌದು, ಅದು 100% ಮ್ಯಾಚ್ ಆಗ್ಬೇಕು. ಅವಾಗ ಮಾತ್ರ. ಯಾಕಂದ್ರೆ ಅದರಲ್ಲಿ 2 ತರ ಬರುತ್ತೆ. ಒಂದು ಇನ್ಕಲ್ಪೇಟೆಡ್ ಸ್ಟೇಟ್ಮೆಂಟ್, ಎಕ್ಸ್ಕಲ್ಪೇಟೆಡ್ ಸ್ಟೇಟ್ಮೆಂಟ್ ಅಂತ. ನನ್ನನ್ನ ನಾನು ಆ ಆಕ್ಟ್ ಒಳಗಡೆ ಎಷ್ಟು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ, ನಾನು ಏನು ಮಾಡಿಲ್ಲ, ನಾನು ಸುಮ್ಮನೆ ಇದ್ದೆ, ಅವ್ರವ್ರು ಮಾತ್ರ ಹೊಡೆದ್ರು ಇವ್ರು ಮಾತ್ರ ಹೊಡೆದ್ರು ನಾನು ಇದ್ದೆ, ಅದು ನಂಬೋದಿಲ್ಲ. ನನ್ನನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ನಾನು ಹೇಳಿದ್ರೆ ಅವಾಗ ಸ್ವಲ್ಪ ಬಿಲೀವಬಲ್ ವರ್ತಿ ಅಂತ ಮಾಡಬಹುದು. ಆಗ ಆತನ ಹೇಳಿಕೆ ಮೇಲೆ ನಂಬೋದು. ನಾನು ಚಾಕು ಹಾಕ್ದೆ, ನಾನು ಒದ್ದೆ ಒಂದ್ ಹೊಡ್ತ ಅಂತ ಹೇಳಿದವಾಗ ಏನಾಗುತ್ತೆ, ಇವನು ಹೊಡೆದ ಅಂತ ತಂದನ್ನು ಸೇರ್ಸ್ಕೊಂಡು ಹೇಳ್ತೇನೆ ಅಂತ. ಅವನನ್ನ ಮಾತ್ರ ಹೊರಗಡೆ ಇಟ್ಟು ಅವ್ರು ಮಾತ್ರ ಹೊಡೆದ್ರು ಅವ್ರು ಮಾತ್ರ ಇದ್ ಮಾಡಿದ್ರು ಅಂತ ಹೇಳಿದ್ರೆ ಅವಾಗ ಇವನು ಸೇವ್ ಮಾಡ್ಕೊಂತೇನಲ್ಲ. ಯಾಕಂದ್ರೆ ಅಡ್ಮಿಷನ್ ಇದು ಒಂಥರ ಈ ನಿಮ್ಮ ಕನ್ಫೆಷನ್ ತರ ತಗೊಂಡ್ರೆ ಇದನ್ನ ಈ ಇದ್ರೊಳಗಡೆ ಅಡ್ಮಿಷನ್ ಸ್ಟೇಟ್ಮೆಂಟ್ ವಿಚ್ ಸಜೆಸ್ಟ್ ಎನಿ ಇನ್ಫರೆನ್ಸ್ ಅಂತ, ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ನನ್ನನ್ನ ನಾನು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದೇನೆ ಅವ್ರನ್ನ ಮಾತ್ರ ಇನ್ವಾಲ್ವ್ಮೆಂಟ್ ಮಾಡಿ ನಾನು ಅಪ್ರೂವ್ ಆದ್ರೆ ಮೊದಲೇ ನಾನು ಕ್ರೆಡಿಟ್ ವರ್ತಿ ಅಲ್ಲ. ನನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಬೇಕು ನಾನು ಫಸ್ಟ್, ದೆನ್ ಓನ್ಲಿ ಅವನು ಬಿಲೀವಬಲ್ ಅಪ್ ಟು ಸಮ್ ಎಕ್ಸ್ಟೆಂಟ್. ಅದರ್ವೈಸ್ ಮಾಫಿ ಸಾಕ್ಷಿಯಿಂದನೇ ಏನು ಮುಂದೇನು ಇದೇನು ಆಗೋದಿಲ್ಲ ಅದರೊಳಗೆ. ಯಾಕಂದ್ರೆ ಅರ್ಜಿ ಹಾಕಿದಂಥ ಸಂದರ್ಭದಲ್ಲೂ ಕೂಡ ಅರ್ಜಿಲಿ ಹೇಳಿ ಆತ ಮೆನ್ಷನ್ ಮಾಡಿದ ಸರ್, ನಾನು ಅವ್ರು ಹೊಡಿತಾ ಇದ್ರು, ನಾನು ಬೇಡ ಅಂತ ತಡಿಯಕ್ಕೆ ಹೋಗಿದ್ದೆ,
ನನ್ನ ಮಾತು ಯಾರು ಕೇಳಲಿಲ್ಲ ಬಂದಾಗ ಏನಾಗುತ್ತೆ, ದಟ್ ಈಸ್ ಎಕ್ಸ್ಕಲ್ಪೇಟರಿ ಸ್ಟೇಟ್ಮೆಂಟ್ ಅಂತ ಅದು. ಹ್ಮ್ ನನ್ನನ್ನ ನಾನು ಅವ್ರನ್ನ ಅವ್ರು ಹೊರಗಿಟ್ಕೊಂಡು ಹ್ಮ್ ಬೇರೆಯವ್ರನ್ನ ಇನ್ವಾಲ್ವ್ಮೆಂಟ್ ಮಾಡೋದಿಲ್ಲ. ಅವ್ನು 2 ಸಲ ಚಾಕು ಹೋಗ್ದ, ಇವ್ನು 2 ಸಲ ಚಾಕು ಹೋಗ್ದ, ಅವ್ನು 5 ಸಲ ಹೊಡೆದ, ನೀನೇನು ಮತ್ತೆ ನಾ ಸುಮ್ಮನೆ ಇಟ್ಟಿದ್ದೆ ಅಂತ. ಹ್ಮ್ ಅವಾಗ ಇವ್ನು ಬಿ ಮಾಡ್ಬೋದಾ? ಬರಲ್ಲ. ನಾನು ಹಾಕದೆ ಅಂತ ಹೇಳುವಾಗ ಇವನನ್ನು ಇನ್ವಾಲ್ವ್ ಮಾಡ್ಬೇಕಂದ್ರೆ ಅದು ನೀವು ಸೆಲ್ಫ್ ಹಾರ್ಮಿಂಗ್ ಸ್ಟೇಟ್ಮೆಂಟ್ ಬೇಕು ಸ್ವಲ್ಪ. ಹ್ಮ್ ಹ್ಮ್ ಸೆಲ್ಫ್ ಹಾರ್ಮಿಂಗ್ ಸ್ಟೇಟ್ಮೆಂಟ್ ಇಲ್ಲ ಅಂದ್ರೆ ಅದನ್ನ ಬಿಲೀವ್ ಮಾಡಕ್ ಬರಲ್ಲ. ನೀವೇ ಅದನ್ನು ಈಗ ಬೇರೆ ಯಾವುದೇ ಇದರಲ್ಲಿ ಆ ಸಿಚುವೇಶನ್ ನಲ್ಲಿ ಹ್ಮ್ ಕೋರ್ಟ್ ಬಿಲೀವ್ ಮಾಡತ್ತಾ ಅಂತ, ಹೌದು. ಇನ್ವಾಲ್ವ್ಮೆಂಟ್ ಇಲ್ಲ ಅಂತ. ಅಂದ್ರೆ ಅನುಮಾನ ದೃಷ್ಟಿಲೇ ಆತನ ಹೇಳಿಕೆಯನ್ನು ನೋಡೋದು. ಹೌದೌದು. ಹಾ ಹಾ. ಈಗ ಇನ್ನೊಂದು ವಿಚಾರ ಸರ್, ಈಗ ಆತ ಒಂದು ವೇಳೆ ಸತ್ಯವನ್ನ ಹೇಳದೆ ಸುಳ್ಳೇ ಹೇಳದ ಅಂತ ಇಟ್ಕೊಂಡ್ರೆ ಆಗ ಕಾನೂನಾತ್ಮಕವಾಗಿ ಈ ಯಾವ ರೀತಿಯಾದಂಥ ಕ್ರಮವನ್ನು ಆತನ ಮೇಲೆ ತೆಗೆದುಕೊಳ್ಳಲಾಗತ್ತೆ ಅಂತ, ಒಂದು ವೇಳೆ ಅಪ್ರೂವರ್ ಆದ ನಂತರದಲ್ಲಿ ಆತ ಸುಳ್ಳು ಸಾಕ್ಷಿ ಮಾಡಿದ್ರೆ ಮತ್ತೆ ಅಕ್ಯೂಡ್ ಸ್ಥಾನಕ್ಕೆ ಕಳ್ಸೋದು ಅವನ್ನ. ಮತ್ತೆ ಅಕ್ಯೂಡ್ ಸ್ಥಾನಕ್ಕೆ ಕಳಿಸ್ಬೋದು. ಮತ್ತೆ ಬೇಕಾದ್ರೆ ಈ ಕಡೆ ಫಾಲ್ಸ್ ಇನ್ಫಾರ್ಮೇಶನ್ ಕೂಡ ಅದಕ್ಕೆ ಬೇರೆ ಪರ್ಜುರಿ ಕೇಸ್ ಹಾಕ್ಬೋದು. ಸುಳ್ಳು ಹೇಳಿದೆ ಅಂದ್ರೆ ಅವ್ನು ಓದ್ ತಗೊಳ್ಳೋದಲ್ಲ ಅವನಿಗೀಗ. ಫಾಲ್ಸ್ ಹೇಳಿದೆ ಅಂತ ಅದು ನಾರ್ಮಲಿ ಆ ಥರದ್ದು ಏನು ತಗೊಳ್ಳೋದಿಲ್ಲ. ಬಟ್ ಅಲ್ಲಿ ಮತ್ತೆ ಅಗೇನ್ ಈ ಬಿಕಮ್ ಅಕ್ಯೂಸ್ಡ್. ಪ್ರೀವಿಯಸ್ ಸ್ಟೇಟಸ್, ಈ ವಿಟ್ನೆಸ್ ಸ್ಟೇಟಸ್ ಇದ್ದಾನೀಗ. ನೆಕ್ಸ್ಟ್ ಅಕ್ಯೂಸ್ಡ್ ಸ್ಟೇಟಸ್ಗೆ ಹೋಗ್ತಾನೆ ಮತ್ತೆ. ಓಕೆ, ಆ ಥರ. ಥ್ಯಾಂಕ್ ಯು ಗಣಪತಿ ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು.